ಮತದಾನ ಇವತ್ತು ನಡೀತಾ ಇದೆ. ನಾವು ವಿಶ್ವಾಸವನ್ನು ಹೊಂದಿದ್ದೀವಿ. ನಾವು 160ರಿಂದ 170 ಸೀಟ್ಸ್ವರೆಗೆ ಮಹಾ ವಿಕಾಸ್ ಅಘಾಡಿ, ನಮ್ಮ ಕಾಂಗ್ರೆಸ್ ಪಕ್ಷ, ಶರದ್ ಪವಾರ್ ಅವರ NCP ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಇದರಿಂದ ನಾವು ನಿಶ್ಚಿತವಾಗಿ ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತಲೂ ವಿಶ್ವಾಸ ಇದೆ. ಹಾಂ, ನಾ ಎಕ್ಸಿಟ್ ಪೋಲ್ ಜನರ ಪೋಲೇ ಬರ್ತದಲ್ಲ 2-3 ದಿವಸದಲ್ಲಿ. ಮೊನ್ನೆ ಎಕ್ಸಿಟ್ ಪೋಲ್ ಏನಾಯಿತು ಇದರಲ್ಲಿ ಹರಿಯಾಣದಲ್ಲಿ, ಕೆಲವು ಸಲ ಸತ್ಯ ಇರ್ತದೆ, ಕೆಲವು ಸಲ ಸುಳ್ಳು ಇರ್ತದೆ. ಹರಿಯಾಣದಲ್ಲಿ ಒಬ್ಬರು ಕೂಡ ಒಂದೂ ಸತ್ಯ ಬರಲಿಲ್ಲ 8. ಹೀಗಾಗಿ ನಮ್ಮ ವಿಶ್ವಾಸ ಇದೆ 160ರಿಂದ 170 ಸೀಟನ್ನು ನಾವು ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಗಠಬಂಧನ ಏನಿದೆ ಪಡೆದುಕೊಡ್ತದೆ ಅನ್ನೋ ವಿಶ್ವಾಸ ಇದೆ. ಅವರು ಸುಮ್ಮನೆ ನೋಡಿ ಅಲ್ಲಿ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೀಳುಮಟ್ಟಕ್ಕೆ ಕೇಳಿದಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಬಂದಾಗಿದ್ದಾವೆ ಅಂತ. ಅದಕ್ಕೆ ಮತ್ತು ಕ್ಲಾರಿಫಿಕೇಷನ್ ಬಂದು ಕೊಟ್ವಿ, ಆ ಮಾತು ಬೇರೆ. ಅಂದರೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುವ ಮಟ್ಟಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮೂಲಕ ಸುಳ್ಳು ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದಾರೆ. ಮತ್ತು ಇಲ್ಲಿ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ, ಎಕ್ಸೈಸ್ ಇದ್ರ ಬಗ್ಗೆ ಏನೋ ಒಂದು ನಮ್ಮ ಅಲ್ಲಿ ಮಾತಾಡಿದರು. ಇವೆಲ್ಲ ಪ್ರಧಾನಮಂತ್ರಿ ಮಾಡುವಂಥ ಕೆಲಸ. ಆದರೆ ಇದೆಲ್ಲವೂ ಕೂಡ ಲೆಕ್ಕಿಗಲ್ಲಿ ಅಲ್ಲಿ ಏನು ನಿಮ್ಮ ಶಿಂದೆ ಉದ್ಧವ್ ಠಾಕ್ರೆ ಅವರಿಗೆ ಮೋಸ ಮಾಡಿದರು, ಅಜಿತ್ ಪವಾರ್ ಏನು ಶರದ್ ಪವಾರ್ ಮೋಸ ಮಾಡಿದರು. ಅಲ್ಲಿ ಆ ಇಬ್ಬರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ ಮತ್ತು ಜನ ಇವರು ಮಾಡಿದ್ದನ್ನು ಆಪರೇಷನ್ ಕಮಲ ಅಲ್ಲಿ ಸಹಿಸ್ಕೋತಾ ಇಲ್ಲ. ನಿಶ್ಚಿತವಾಗಿ ನಾವು ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಮತ್ತು ಎಂಟೈನ್ ಕಮರ್ಷನೂ ಸಿಕ್ಕಾಪಟ್ಟಿ ಇದೆ, ಏನೂ ಕೆಲಸ ಆಗಿಲ್ಲ ಅಂಥೇಳಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ನನಗೆ ಗೊತ್ತಿಲ್ಲಪ್ಪ. ಹೈಕಮಾಂಡ್ ನನಗೆ ಗೊತ್ತಿರಬೇಕಲ್ಲ. ಮತ್ತು ಹೈಕಮಾಂಡ್ ನಿರ್ದೇಶ ಮಾಡಿ ನಮ್ಗೆ ಗೊತ್ತಿರಬೇಕಲ್ಲ. CM ಡೆಲ್ಲಿಗೆ ಎದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಾ? KMF ಇದಕ್ಕೆ ಹೋಗ್ತಾ ಇದ್ದಾರೆ. ಹಾಂ, ಭೇಟಿ ಅದಕ್ಕೆ ಆಗ್ಬೋದಲ್ಲ, ಭೇಟಿ ಆಗ್ಬೇಕು. CM ಡೆಲ್ಲಿಗೆ ಹೋದ ಮತ್ತು ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ನನಗೆ ಭೇಟಿ ಆಗೇಬೇಕು. ಆಗ್ಬೋದು, ಆಗ್ಲಿಕ್ಕೂ ಇಲ್ಲ. ಸಮಯ ಸಿಕ್ಕರಾಗೆ ಆಗ್ತಾರೆ. ನೋಡು, ಅನೇಕ ವಿಚಾರಗಳು ಇರ್ತವೆ ಪಕ್ಷದಲ್ಲಿ. ಪಕ್ಷ ಬಲಿಷ್ಠ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಅವೆಲ್ಲ ವಿಚಾರಗಳು ಚರ್ಚೆ ಆಗ್ತಾವೆ. ಇದರ ಅದರ ಅಬ್ಸ್ಕಾರಿ ವಿಚಾರ ಇವತ್ತು ಹೈಕಮಾಂಡ್ ಯಾವುದು ನಿರ್ದೇಶನ ಕೊಟ್ಟಿಲ್ಲ, ಆ ರೀತಿ ಯಾವುದೂ ಕೂಡ ಇಲ್ಲ. ನೋಡಿ, BPL ಕಾರ್ಡ್ದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ಇದಾವೆ. ರಾಜ್ಯ ಮತ್ತು 80% ರಾಷ್ಟ್ರ ಎಲ್ಲ ಕಡೆಯೂ 40-45% ಇದೆ. 50% ಮ್ಯಾಕ್ಸಿಮಮ್ 80% BPL ಕಾರ್ಡ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ? ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ. ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರಿದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿದ್ರೆ ಅವ್ರು ಸೇರಿಸ್ಬೇಕಲ್ಲ ನೋಡ. ಎರಡೂ ಕೆಲಸ ಆಗ್ತದೆ. ಅನರ್ಹರನ್ನು ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ಯಾವ್ದು ಸುಮ್ಮನೆ ವಿರೋಧ ಪಕ್ಷದವ್ರು ಇದು ನಾಟಕ. ಇದನ್ನು ನಿಮಗೆ ಗೊತ್ತಿದೆ 80%. ಯಾರ ರಾಜ್ಯದಲ್ಲಿ 80% ಇದೆ ರೀ? ಆಗ್ತಾ ಇದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲನೂ ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲನೂ ಕೂಡ ಅದನ್ನು ಪ್ರೊಫಾರ್ಮಾ ಮಾಡಿದ್ದಾರೆ. ಅದ್ರಾಗೇನು ತಪ್ಪಿದೆ? ನಾನು ಹೇಳಿದಲ್ಲ, ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ.
ಸಂಬಂಧ ಇಲ್ಲ ಅದಕ್ಕೆ. ಬಟ್ ಇಷ್ಟೇ, ಜನರ ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗಬೇಕಾಗಿರೋಂಥ ದುಡ್ಡು ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ರೆ ಅದು ಸರಿಯಲ್ಲ, ನನ್ನಂಥವ್ರಿಗೆ ಹೋಗ್ತಿದ್ರೆ ಸರಿಯಲ್ಲ. ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತೀರಿ, ಬೇರೆ ಯಾಕೆ ಅಂತಿರ್ತಾರೆ. ನನಗೆ BPL ಕಾರ್ಡ್ ಇದ್ದರೆ ನನಗೆ ಹೋಗೋದು ಸರಿಯಲ್ಲ, ಮತ್ತು ಅದನ್ನು ಕೂಡ ನೀವು ಸರಿ ಅಂದರೆ ಅದಕ್ಕೇನು ಉತ್ತರ ಇಲ್ಲ. ತಪ್ಪೇನಿದೆ, ಎಲ್ಲರಿಗೂ ಸಚಿವರಾಗುವ ಆಕಾಂಕ್ಷೆ ಇರ್ತದೆ. ಪಕ್ಷ ನಿರ್ಧಾರ ಮಾಡ್ತದೆ. ರಿಷಫಲ್ ಅದು ನಮ್ಮ ಕೈಗಿಲ್ಲ. ಪಕ್ಷ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ರಿಷಫಲ್ ಮಾಡೋದು. ಮತದಾನ ಇವತ್ತು ನಡೀತಾ ಇದೆ. ನಾವು ವಿಶ್ವಾಸವನ್ನು ಹೊಂದಿದ್ದೀವಿ. ನಾವು 160ರಿಂದ 170 ಸೀಟ್ಸ್ವರೆಗೆ ಮಹಾ ವಿಕಾಸ್ ಅಘಾಡಿ, ನಮ್ಮ ಕಾಂಗ್ರೆಸ್ ಪಕ್ಷ, ಶರದ್ ಪವಾರ್ ಅವರ NCP ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಇದರಿಂದ ನಾವು ನಿಶ್ಚಿತವಾಗಿ ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತಲೂ ವಿಶ್ವಾಸ ಇದೆ. ಹಾಂ, ನಾ ಎಕ್ಸಿಟ್ ಪೋಲ್ ಜನರ ಪೋಲೇ ಬರ್ತದಲ್ಲ 2-3 ದಿವಸದಲ್ಲಿ. ಮೊನ್ನೆ ಎಕ್ಸಿಟ್ ಪೋಲ್ ಏನಾಯಿತು ಇದರಲ್ಲಿ ಹರಿಯಾಣದಲ್ಲಿ, ಕೆಲವು ಸಲ ಸತ್ಯ ಇರ್ತದೆ, ಕೆಲವು ಸಲ ಸುಳ್ಳು ಇರ್ತದೆ. ಹರಿಯಾಣದಲ್ಲಿ ಒಬ್ಬರು ಕೂಡ ಒಂದೂ ಸತ್ಯ ಬರಲಿಲ್ಲ 8 ಹೀಗಾಗಿ ನಮ್ಮ ವಿಶ್ವಾಸ ಇದೆ 160ರಿಂದ 170 ಸೀಟನ್ನು ನಾವು ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಗಠಬಂಧನ ಏನಿದೆ ಪಡೆದುಕೊಡ್ತದೆ ಅನ್ನೋ ವಿಶ್ವಾಸ ಇದೆ. ಅವರು ಸುಮ್ಮನೆ ನೋಡಿ ಅಲ್ಲಿ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೀಳುಮಟ್ಟಕ್ಕೆ ಕೇಳಿದಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಬಂದಾಗಿದ್ದಾವೆ ಅಂತ. ಅದಕ್ಕೆ ಮತ್ತು ಕ್ಲಾರಿಫಿಕೇಷನ್ ಬಂದು ಕೊಟ್ವಿ, ಆ ಮಾತು ಬೇರೆ. ಅಂದರೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುವ ಮಟ್ಟಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮೂಲಕ ಸುಳ್ಳು ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದಾರೆ. ಮತ್ತು ಇಲ್ಲಿ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ, ಎಕ್ಸೈಸ್ ಇದ್ರ ಬಗ್ಗೆ ಏನೋ ಒಂದು ನಮ್ಮ ಅಲ್ಲಿ ಮಾತಾಡಿದರು. ಇವೆಲ್ಲ ಪ್ರಧಾನಮಂತ್ರಿ ಮಾಡುವಂಥ ಕೆಲಸ. ಆದರೆ ಇದೆಲ್ಲವೂ ಕೂಡ ಲೆಕ್ಕಿಗಲ್ಲಿ ಅಲ್ಲಿ ಏನು ನಿಮ್ಮ ಶಿಂದೆ ಉದ್ಧವ್ ಠಾಕ್ರೆ ಅವರಿಗೆ ಮೋಸ ಮಾಡಿದರು, ಅಜಿತ್ ಪವಾರ್ ಏನು ಶರದ್ ಪವಾರ್ ಮೋಸ ಮಾಡಿದರು. ಅಲ್ಲಿ ಆ ಇಬ್ಬರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ ಮತ್ತು ಜನ ಇವರು ಮಾಡಿದ್ದನ್ನು ಆಪರೇಷನ್ ಕಮಲ ಅಲ್ಲಿ ಸಹಿಸ್ಕೋತಾ ಇಲ್ಲ. ನಿಶ್ಚಿತವಾಗಿ ನಾವು ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಮತ್ತು ಎಂಟೈನ್ ಕಮರ್ಷನು ಸಿಕ್ಕಾಪಟ್ಟಿ ಇದೆ, ಏನೂ ಕೆಲಸ ಆಗಿಲ್ಲ ಅಂಥೇಳಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ನನಗೆ ಗೊತ್ತಿಲ್ಲಪ್ಪ. ಹೈಕಮಾಂಡ್ ನನಗೆ ಗೊತ್ತಿರಬೇಕಲ್ಲ. ಮತ್ತು ಹೈಕಮಾಂಡ್ ನಿರ್ದೇಶ ಮಾಡಿ ನಮ್ಗೆ ಗೊತ್ತಿರಬೇಕಲ್ಲ. CM ಡೆಲ್ಲಿಗೆ ಎದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಾ? KMF ಇದಕ್ಕೆ ಹೋಗ್ತಾ ಇದ್ದಾರೆ. ಹಾಂ, ಭೇಟಿ ಅದಕ್ಕೆ ಆಗ್ಬೋದಲ್ಲ, ಭೇಟಿ ಆಗ್ಬೇಕು. CM ಡೆಲ್ಲಿಗೆ ಹೋದ ಮತ್ತು ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ನನಗೆ ಭೇಟಿ ಆಗೇಬೇಕು. ಆಗ್ಬೋದು, ಆಗ್ಲಿಕ್ಕೂ ಇಲ್ಲ. ಸಮಯ ಸಿಕ್ಕರಾಗೆ ಆಗ್ತಾರೆ. ನೋಡು, ಅನೇಕ ವಿಚಾರಗಳು ಇರ್ತವೆ ಪಕ್ಷದಲ್ಲಿ. ಪಕ್ಷ ಬಲಿಷ್ಠ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಅವೆಲ್ಲ ವಿಚಾರಗಳು ಚರ್ಚೆ ಆಗ್ತಾವೆ. ಇದರ ಅದರ ಅಬ್ಸ್ಕಾರಿ ವಿಚಾರ ಇವತ್ತು ಹೈಕಮಾಂಡ್ ಯಾವುದು ನಿರ್ದೇಶನ ಕೊಟ್ಟಿಲ್ಲ, ಆ ರೀತಿ ಯಾವುದೂ ಕೂಡ ಇಲ್ಲ. ನೋಡಿ, BPL ಕಾರ್ಡ್ದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ಇದಾವೆ. ರಾಜ್ಯ ಮತ್ತು 80% ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ 40-45% ಇದೆ. 50% ಮ್ಯಾಕ್ಸಿಮಮ್ 80% BPL ಕಾರ್ಡ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ? ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ. ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರಿದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿದ್ರೆ ಅವ್ನು ಸೇರಿಸ್ಬೇಕಲ್ಲ ನೋಡ. ಈ ಎರಡೂ ಕೆಲಸ ಆಗ್ತದೆ.
ಅನರ್ಹರನ್ನು ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ಯಾವ್ದು ಸುಮ್ಮನೆ ವಿರೋಧ ಪಕ್ಷದವ್ರು ಇದು ನಾಟಕ ಇದನ್ನು ನಿಮಗೆ ಗೊತ್ತಿದೆ. 80% ಯಾರ ರಾಜ್ಯದಲ್ಲಿ 80% ಇದೆ ರೀ? ಆಗ್ತಾ ಇದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲನೂ ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲನೂ ಕೂಡ ಅದನ್ನು ಪ್ರೊಫಾರ್ಮಾ ಮಾಡಿದ್ದಾರೆ. ಅದ್ರಾಗೇನು ತಪ್ಪಿದೆ? ನಾನು ಹೇಳಿದಲ್ಲ, ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ, ಸಂಬಂಧ ಇಲ್ಲ ಅದಕ್ಕೆ. ಬಟ್ ಇಷ್ಟೇ, ಜನರ ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗಬೇಕಾಗಿರೋಂಥ ದುಡ್ಡು ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ರೆ ಅದು ಸರಿಯಲ್ಲ. ನನ್ನಂಥವ್ರಿಗೆ ಹೋಗ್ತಿದ್ರೆ ಸರಿಯಲ್ಲ. ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತೀರಿ, ಬೇರೆ ಯಾಕಂತಿದ್ದಾರೆ. ನನಗೆ BPL ಕಾರ್ಡ್ ಇದ್ದರೆ ನನಗೆ ಹೋಗೋದು ಸರಿಯಲ್ಲ. ಮತ್ತು ಅದನ್ನು ಕೂಡ ನೀವು ಸರಿ ಅಂದರೆ ಅದಕ್ಕೇನು ಉತ್ತರ ಇಲ್ಲ. ತಪ್ಪೇನಿದೆ? ಎಲ್ಲರಿಗೂ ಸಚಿವರಾಗುವ ಆಕಾಂಕ್ಷೆ ಇರ್ತದೆ. ಪಕ್ಷ ನಿರ್ಧಾರ ಮಾಡ್ತದೆ. ರಿಷಫಲ್ ಅದು ನಮ್ಮ ಕೈಯಾಗಿಲ್ಲ. ಪಕ್ಷ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ರಿಷಫಲ್ ಮಾಡೋದು.